माता की जय बोलो, भारत माता की जय बोलो, भारत माता की। ಎಲ್ಲ ಆತ್ಮೀಯ ಬಂಧುಗಳೇ, ವೇದಿಕೆ ಮೇಲೆ ಆಸೀನರಾಗತಕ್ಕಂತ ನಮ್ಮ ಹಿರಿಯರು, ಮಾರ್ಗದರ್ಶಕರು, ನಮ್ಮ ಭಾಗದ ಹಿರಿಯ ಮುನ್ಸೂಚಿ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಹಿರಿಯರಲ್ಲಿ ಈಗ ನಮಗೆ ಹಳಬರಲ್ಲಿ ಕಾಣಿಸೋದು ಅಂತಂದ್ರೆ ಟಿ.ಆರ್. ಶಂಕರಪ್ಪನವರು. ಟಿ.ಆರ್. ಶಂಕರಣ್ಣವರು ನಮ್ಮ ಈ ರಸ್ತೆಯ ಏನು ಈ 3 ಪಂಚಾಯತಿಗಳಲ್ಲಿ ನಮ್ಗೆ ಏನಾದ್ರು ಮಾರ್ಗದರ್ಶಕರಿಗೆ ದೊಡ್ಡವರಿದ್ದಾರೆ ಅಂತಂದ್ರೆ ಅವರೊಬ್ಬರೇ ಅನ್ಸುತ್ತೆ ನನಗೆ. ಎಲ್ಲ ಹಿರಿಯರನ್ನು ಕೂಡ ಕಳ್ಕೊಂಡಿದೀವಿ, ವಯಸ್ಸಾಗಿ ಎಲ್ಲ ತೀರ್ಕೊಂಡಿದ್ದಾರೆ ಶಂಕರಣ್ಣವರೇ. ಅದೇ ರೀತಿಯಲ್ಲಿ ಇವತ್ತು ಎಲ್ಲಾ ದಾನಗಳಿಗಿಂತ ವಿದ್ಯಾದಾನ. ಯಾಕಂತಂದ್ರೆ ತಮ್ಮ ಜೀವನದಲ್ಲಿ ಅವರು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮೊದಲು ವಿದ್ಯೆ ಬಂದಿರಬೇಕು, ಸಂಸ್ಕಾರ. ವಿದ್ಯೆ ಯಾಕೆ ಬೇಕು ಅಂತಂದ್ರೆ ಸಂಸ್ಕಾರ ಕಲಿಯಕ್ಕೆ ವಿದ್ಯೆ ಬೇಕು, ಇನ್ನೇನೋ ಜಾಬ್ ಮಾಡಕ್ಕಲ್ಲ. ಜಾಬ್ ಒಂದು ಆಪರ್ಚುನಿಟಿ, ಜಾಬು ಮಾಡಬೇಕು, ನಮ್ಮ ಸಂಪಾದನೆ ಮಾಡಬೇಕು. ಆದ್ರೆ ಮೊದಲು ವಿದ್ಯಾಭ್ಯಾಸ ಮಾಡಿ ಸಂಸ್ಕಾರ ಕಲಿಬೇಕು. ಸಂಸ್ಕಾರ ಇದ್ರೆ ಜೀವನ ನಡೆಯುತ್ತೆ. ಎಲ್ಲರೂ ಕೂಡ ಜಾಬೇ ಹೋಗ್ಬೇಕು ಅಂದ್ರೆ ಆಗೋದಿಲ್ಲ. ಯಾಕಂದ್ರೆ ನಾವೆಲ್ಲರೂ ಕೂಡ ಜಾಬ್ ಮಾಡೇ ಜೀವನ ಮಾಡಕ್ ಆಗೋದಿಲ್ಲ, ಜಾಬ್ ಸಿಗೋದಿಲ್ಲ. ಯಾಕಂದ್ರೆ ಪ್ರಪಂಚದಲ್ಲಿ 130 ಕೋಟಿಗೂ ಜಾಬ್ ಕೊಟ್ರೆ ಆ ಕೆಲಸ ನೀವು ಬೇರೆ ಯಾರು ಕೆಲಸ ಮಾಡ್ಕೊಡೋದು ಅವರು? ಹಂಗೆ ಕೆಲಸ ಒಂದು ನಿಯಮಿತ, ಆದ್ರೆ ಸಂಸ್ಕಾರ ವಿದ್ಯಾಭ್ಯಾಸ ಬಹಳ ಮುಖ್ಯ. ಅದೇ ಆ ವಿದ್ಯಾದಾನಕ್ಕೆ ನಮ್ಮ ಗೋವಿಂದಣ್ಣವರು ಇಲ್ಲಿ ಇವತ್ತಿನ ಇಷ್ಟೆಲ್ಲಾ ಜಾಗವನ್ನ ಉಚಿತವಾಗಿ ನೀಡಿರ್ತಕ್ಕಂಥ ಗೋವಿಂದಣ್ಣವರೇ. ಅದೇ ರೀತಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಹೇಳಬೇಕು ಅಂತಂದ್ರೆ ದಿನ ಪೂರ್ತಿ ಅದ್ರ ಬಗ್ಗೆ ತಿಳಿಸ್ಬೋದು. ಯಾಕಂತಂದ್ರೆ ಹೆಸರಲ್ಲೇ ಇದೆ ಧರ್ಮ ಕ್ಷೇತ್ರ. ಕ್ಷೇತ್ರ ಏನಂದ್ರೆ ಇರುವಂತದ್ದು, ಧರ್ಮ ಇರುವಂತ ಕ್ಷೇತ್ರನೇ ಧರ್ಮಸ್ಥಳ. ಆದ್ರಿಂದ ಧರ್ಮಸ್ಥಳದಲ್ಲಿ ಹಾಡು ಮುಟ್ಟದ ಸೊಪ್ಪಿಲ್ಲ. ನಮ್ಮ ಹಾಡು ಭಾಷೆಯಲ್ಲಿ ಹೇಳ್ತೀವಿ, ಮ್ಯಾಕ್ ಮೈನೆ ಆಕಲೇದು ಧರ್ಮಸ್ಥಳ మీకున్న ఉండేట్ల ಯೋಜನೆ లేదు. అంటే ಪ್ರತಿಯೊಬ್ಬರಿಗೂ ಕೂಡ ಬರೀ ನಮ್ಮಲ್ಲಿ ಏನ್ ಅನ್ಕೊಂಡಿದ್ರು ಅಂದ್ರೆ ಮೊದಲು ಧರ್ಮಸ್ಥಳ ಶ್ರೀ ಕ್ಷೇತ್ರದ ಅಂತಂದ್ರೆ ಏನೋ ಒಂದು ಮಹಿಳೆ ಸಂಘಗಳು ಮಾಡೋದು, ಸಂಘಗಳಿಗೆ ಸಾಲ ಕೊಡೋದು, ಸಂಘಗಳ ಸಾಲ ತಗೊಳ್ಳೋದು ಅಂತ ಅಂದ್ಕೊಂಡಿದ್ರು. ಆದ್ರೆ ನಿಜವಾಗ್ಲೂ ಕೂಡ ಅದೆಲ್ಲ ಅರ್ಥ. ವೀರೇಂದ್ರ ಹೆಗ್ಗಡೆ ಅವರು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಜನಸಾಮಾನ್ಯರಿಗೆ ಸರ್ಕಾರದಿಂದ ಏನ್ ಸೌಲಭ್ಯ ಸಿಗ್ತಾ ಇದೆಯೋ ಅದಕ್ಕಿಂತ ಪ್ರಾಮಾಣಿಕವಾಗಿ, ಯಾಕೆಂತಂದ್ರೆ ಸರ್ಕಾರ ಕೂಡ ಮಾಡ್ತಾ ಇದೆ, ಇಲ್ಲ ಅಂತಲ್ಲ. ಆದ್ರೆ ಸರ್ಕಾರದಲ್ಲಿ ಬೇಕಾದಷ್ಟು ಒತ್ತಡಗಳಿಂದ, ರೆಕಮೆಂಡ್ ಇಂದ ಅನರ್ಹರು ಕೂಡ ಸಿಗತ್ತೆ. ಆದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅರ್ಹರಿಗೆ ಮಾತ್ರ ಸಿಗತ್ತೆ ಆ ಯೋಜನೆ. ಯಾವುದೇ ಯೋಜನೆ ಇರ್ಬೋದು, ಅವರು ಅದಕ್ಕೆ ಎಲಿಜಿಬಲ್ ಇದ್ರೆ ಮಾತ್ರ ಸಿಗತ್ತೆ. ಅಂತ ಕ್ಷೇತ್ರದ ನಮ್ಮ ಯೋಜನಾಧಿಕಾರಿಗಳಾದಂತ ತಾಲೂಕು ಯೋಜನಾಧಿಕಾರಿಗಳಾದಂತ ಮಹಾದೇವ ಸರ್ ಅವರೇ, ನಮ್ಮ ಸ್ನೇಹಿತರು ಹಿತೈಷಿಗಳಾದಂತ ನಮ್ಮ ಪಕ್ಕದ ಗ್ರಾಮದ ಜಯರಾಮ್ ರೆಡ್ಡಿ ಅವರೇ, ನಮ್ಮ ಚಲಪತಿ ಅವರು ಮೊದಲಿಂದ ಕೂಡ ನಮ್ಮ ಸ್ನೇಹಿತರು ನಾರಾಯಣ ಗೌಡ್ರೆ, ಇದಕ್ಕೆಲ್ಲ ಮೂಲ ಕಾರಣವಾದಂತ ಗ್ರಾಮ ಪಂಚಾಯತಿ ನಮ್ಮ ಸದಸ್ಯರು ಆದಂತ ಜಯರಾಮ್ ರೆಡ್ಡಿ ಅವರೇ. ವಿಶೇಷವಾಗಿ ಇವತ್ತು ನಾವೆಲ್ಲರೂ ಕೂಡ ಒಂದು ಚಿಕ್ಕ ವಯಸ್ಸಿನಲ್ಲೇ ಏನಾದ್ರೂ ಒಂದು ಮಾಡ್ಬೇಕು ಅಂತ ನನಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಒಂದು ಸಣ್ಣ ಕಥೆ ಹೇಳಿದ್ರು. ಗಣೇಶ್ ಬಗ್ಗೆ ಅದು ಹೇಳ್ಬೇಕು ಅಂತ ನನಗೆ ಆಸೆ ಇದೆ. ಕಾರಣ ಏನಂತಂದ್ರೆ, ನನಗೆ ಮುಳಬಾಗಿಲಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಉದ್ಘಾಟನೆಗೆ ವೀರೇಂದ್ರ ಹೆಗ್ಗಡೆ ಅವರು ಬಂದಿದ್ರು. ನಮ್ಮ ಶಂಕರಣ್ಣ ಅವರು ಇದ್ರು, ಟಿ.ಆರ್. ಶಂಕರಪ್ಪ, ನಮ್ಮ ಎಂ.ವಿ. ವೆಂಕಟಪ್ಪ ಅವರು ಶಾಸಕರು, ಆಲಂಗೂರು ಶ್ರೀನಿವಾಸು ಇದ್ರು, ಎಲ್ಲರೂ ಕೂಡ ವೇದಿಕೆಯಲ್ಲಿದ್ರು. ನಾವೆಲ್ಲ ಕೂಡ ಕಾಲೇಜ್ ಹುಡುಗರು. ಅವ್ರನ್ನ ಕರ್ಕೊಂಡು ಬರುವಂತ ಯೋಗ ನನಗೆ ಕೂಡ ಸಿಕ್ಕಿತ್ತು ಕಾರಲ್ಲಿ. ಅಂತಂದ್ರೆ ಮೆರವಣಿಗೆಯಲ್ಲಿ ಬರ್ಬೇಕಾದ್ರೆ ಅವತ್ತು ಗರಡಿ ರಾಮ್ಕುಮಾರ್ ಅವರ ಕಾರ ಏನು ಓಪನ್ ಸುರೇಂದ್ರ ಗೌಡದ ಕಾರು, ಬಟ್ ಅಲ್ಲಿ ಇವರು ನಮ್ಮ ಗರಡಿ ರಾಮ್ಕುಮಾರ್ ಅವರು ಆ ದೇವಸ್ಥಾನವನ್ನೆಲ್ಲ ಅಭಿವೃದ್ಧಿ ಮಾಡಿದ್ದು ಗರಡಿ ದೇವಸ್ಥಾನದಲ್ಲಿ. ಅವತ್ತು ಕರ್ಕೊಂಡ್ ಬರುವಂತ ಅವಕಾಶ, ನನಗೆ ಡ್ರೈವಿಂಗ್ ಮಾಡುವಂತ ಅವಕಾಶ ನನಗೂ ಸಿಕ್ಕಿತ್ತು. ಅವ್ರಿಗೆ ಒಂದು ರಥಸಾರಥಿಯಾಗಿ ಮಾಡುವಂತ ಅವಕಾಶ ನನಗೆ ಸಿಕ್ಕಿತ್ತು, ನಾನು ಮಾಡಿದೆ. ಅವತ್ತು ಅವರು ವೇದಿಕೆಯಲ್ಲಿ ಒಂದು ಮಾತು ಹೇಳಿದ್ರು. ಏನಂತಂದ್ರೆ, ನಮ್ಮ ಆಲಂಗೂರು ಶ್ರೀನಿವಾಸ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದ್ರು. ಏನಂತಂದ್ರೆ, ಯಾವ ಕಾಲದಲ್ಲಿ ಏನೇನು ಆಗ್ಬೇಕು, ಹುಡುಗರಾಗಿದ್ದಾಗ ಆಟ ಆಡ್ಬೇಕು, ದೊಡ್ಡವರಾದ್ಮೇಲೆ ಸಂಪಾದನೆ ಮಾಡ್ಬೇಕು, ವಯಸ್ಸಾದ್ಮೇಲೆ ದೇವರು ಧರ್ಮ ಕಾರ್ಯಗಳು ಮಾಡ್ಬೇಕು ಅಂತ. ಲಾಸ್ಟ್ ಅಲ್ಲಿ ಈಗ ನೀವೆಲ್ಲರೂ ಕೂಡ ಈಗ ಸದ್ಯ ಬಿಟ್ರೆ ಸಾಕು ಹೋಗೋಣ ಅಂತಿದ್ರಲ್ಲ, ಅಂತ ಟೈಮಲ್ಲಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಭಾಷಣ ಕೊಟ್ರು. ನಾವೆಲ್ಲ ಕೂಡ ಕಾಯ್ತಾ ಇದ್ವಿ, ಬಿಟ್ರೆ ಸಾಕು ಹೋಗೋಣ, ಎಷ್ಟು ಜನಪ್ಪ ಮಾತಾಡೋದು ಅಂತ. ಅಂತ ಟೈಮಲ್ಲಿ ಅವರು ಭಾಷಣ ಕೊಟ್ರು. ಅವರು ಆ ಭಾಷಣದಲ್ಲಿ ಒಂದು ಸಣ್ಣ ಕತೆ ಹೇಳಿದ್ರು. ಏನ ಕತೆ ಅಂತಂದ್ರೆ, ಜೇನ್ನೊಣ
ಜೇನ್ನೊಣ ದುಂಬಿ ಯಾವತ್ತೂ ಕೂಡ ಹೂವಲ್ಲಿರ್ತಕ್ಕಂಥ ಮಕರಂದ ಸ್ವಾದಿಸಕ್ ಬರ್ತದೆ, ಹೌದಲ್ವೋ? ಆ ಸ್ವಾದನೆ ಮಾಡಕ್ಕೆ ಅಂತಂದ್ರೆ ಆ ಸ್ವೀಟ್ ಅನ್ನ ಸಿಹಿ ಹರಿಯಕ್ಕೆ ಬರ್ತದೆ ಜೇನುಣ. ಎಲ್ಲಿ ಹೂವು ಇದ್ರೆ ಅಲ್ಲಿ ಬರ್ತದೆ. ಒಂದು ದೊಡ್ಡ ಕೊಳ, ಆ ಕೊಳದಲ್ಲಿ ಏನು ನದಿ ಹರಿತಾ ಇದೆ, ಆ ಕೊಳದಲ್ಲಿ ತಾವರೆ ಹೂ ಬೇಕಾದಷ್ಟು ಇದೆ. ಬಂತು ಜೇನುನೊಣಗಳು, ಜೇನುನೊಣ ಬಂದು ಎಲ್ಲ ಕೂತಿತ್ತು. ಆದ್ರೆ ನನ್ನಂತ ಒಂದು ಸೋಂಬೇರಿ ಜೇನುನೊಣ ಒಂದು ಯೋಚನೆ ಮಾಡ್ತು, ಸವಿತಾ ಇತ್ತು. ಸಾಯಂಕಾಲ ಆಗ್ತಾ ಇದೆ, ಎದ್ದೋಗೋಣ ಅಂತ ಯೋಚನೆ ಆಯ್ತು. ಹೌದು, ಎತ್ತೋಗ್ಬಿಟ್ರೆ ಈ ಸಿಹಿ ಸಿಗೋದಿಲ್ಲಲ್ಲ ಮತ್ತೆ ಅಂತ ಯೋಚನೆ ಮಾಡ್ತು. ಆದ್ರೆ ಆ ಸವಿತಾ ಇರ್ಬೇಕಾದ್ರೆ ಆ ಆಟೋಮೆಟಿಕ್ ಆಗಿ ತಾವರೆ ಹೂವು ಮುಚ್ಕೊಳ್ಳುತ್ತೆ ಇಲ್ವಾ? ರಾತ್ರಿ ಆದ ತಕ್ಷಣ ಮುಚ್ಕೊಳ್ಳುತ್ತೆ ಇಲ್ವಾ? ತಾವರೆ ಹೂವು ಮುಚ್ಕೊಳಕ್ ಹೋಗ್ತಾ ಇರತ್ತೆ. ಅವಾಗ ಈ ಸಿಹಿನ ನಾನು ಎದ್ದೋಗ್ಬೇಕಾ ಅಂತ ಯೋಚನೆ ಮಾಡುತ್ತೆ. ಆದ್ರೆ ಈ ಸಿಹಿಯನ್ನು ನೆರೆಯೋಣ, ಬೆಳಗಾಗತ್ತೆ, ಮತ್ತೆ ಸೂರ್ಯ ಹುಡ್ತಾನೆ, ಮತ್ತೆ ಅರಳತ್ತೆ, ಬೇಕಾದ್ರೆ ಎದ್ದೋಗೋಣ ಅಂತಕ್ಕಂಥ ಯೋಚನೆ ಮಾಡ್ತದೆ. ಮುಚ್ಕೊಂಡ್ಬಿಡ್ತು. ಆನೆ ನೀರ್ ಕುಡಿಯಕ್ ಬಂತು. ನೀರ್ ಕುಡಿದು ಸುಮ್ಮನೆ ಹೋಯ್ತಾ ಆನೆ ಚೇಷ್ಟೆ ಗೊತ್ತಿದೆಯಲ್ಲ, ಕಪಿ ಚೇಷ್ಟೆ, ಆನೆ ಚೇಷ್ಟೆ ಎಲ್ಲ ಗೊತ್ತಿದೆ ನಮ್ಗೆ. ಆ ಹೂನ್ ಕಿತ್ತು ಕೆಳಗಡೆ ಹಾಕ್ತು, ಕಾಲಲ್ಲಿ ಉದಿಸ್ತು. ನೀವು ನೋಡಿರ್ತೀರ ಆನೆ ಏನಾದ್ರು ನಾವು ಏನೋ ಕೊಟ್ಟಾಗ ತಿಂದ್ಬಿಟ್ಟು ಅಕಸ್ಮಾತ್ ಕೆಳಗಡೆ ಹಾಕಿ ಕಾಲಲ್ಲಿ ಹಂಗ ಅನ್ನುತ್ತೆ, ಹೌದಲ್ವೋ? ಆ ತರ ಅಂತು, ಸತ್ತೋಯ್ತು. ಅಂದ್ರೆ ಅದ್ರ ಜೀವನ ಮುಗೀತು. ಅದಕ್ಕೆ ಒಂದ್ ಮಾತು ನಾವು ತಿಳ್ಕೊಬೇಕು, ನಾವು ಯಾವತ್ತೋ ಮಾಡ್ತೀವಿ, ನಾಳೆ ಮಾಡ್ತೀವಿ, ನಾಳೆದ್ ಮಾಡ್ತೀವಿ, ಯಾವಾಗ್ಲೂ ಮಾಡ್ತೀವಿ ಅಲ್ಲ. ಇವತ್ತೇನ್ ಮಾಡ್ತೀವಿ? ಇವತ್ತು ನಮ್ಮ ಜೀವನದಲ್ಲಿ ನಾನೇನ್ ಮಾಡ್ತೀನಿ, ಇವತ್ತೇನು ಒಳ್ಳೇದ್ ಮಾಡಿದ್ದೀನಿ, ಪ್ರತಿಯೊಬ್ರು ಕೂಡ ನಾವು ತಿಳ್ಕೊಬೇಕು. ನೀವು ಮುಖ್ಯವಾಗಿ ವಿದ್ಯಾರ್ಥಿನಿಯರು ಇವತ್ತು ಬೆಳಗಿಂದ ಸಾಯಂಕಾಲದವರೆಗೂ ನನಗೆ ಏನ್ ಪಾಠ ಪ್ರವಚನ ಮಾಡಿದ್ದಾರೆ, ನಾನು ಏನ್ ಕಲ್ತಿದ್ದೀನಿ, ಏನ್ ಬಿಟ್ಟಿದ್ದೀನಿ, ನಾನೇನು ಇವತ್ತು ತಪ್ಪು ಮಾಡಿದ್ದೀನಿ. ಸಾಯಂಕಾಲ ಒಂದೇ ಒಂದ್ ನಿಮಿಷ, ಎಷ್ಟೊತ್ತೇರಿದೆ ಈ ಮಾತು? ಒಂದೇ ನಿಮಿಷ. ನೀವು ಒಂದೇ ನಿಮಿಷ ಯೋಚನೆ ಮಾಡಿ ಸಾಕು, ಮಲ್ಕೊಳ್ಳೋಕ್ ಮೊದ್ಲು. ನಾಳೆ ನಾನು ಏನ್ ಮಾಡ್ಬೇಕು, ಇವತ್ತು ಮಾಡಿರೋ ತಪ್ಪನ್ನ ಸರಿದಿದ್ಕೋಬೇಕು. ಯಾಕಂದ್ರೆ ಈ ಅವಕಾಶ ಮತ್ತೆ ಸಿಗೋದಿಲ್ಲ. ನಿಮ್ಗೆಲ್ಲ ಶಂಕರಣ್ಣ ಆಗಲೇ ಹೇಳಿದ್ರು, ನಾವು ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ಮುಳಬಾಗಿಲು ನಡ್ಕೊಂಡು ಹೋದ್ವಿ. ಮಲ್ಲಾಯಕನಹಳ್ಳಿಗೆ 5.5 ಕಿಲೋಮೀಟರ್, ಮಿಡ್ಲ್ ಸ್ಕೂಲ್ಗೆ ನಡ್ಕೊಂಡ್ ಬಂದ್ರು 5ನೇ ಕ್ಲಾಸ್ಗೆ. ಆದ್ರೆ ಇವತ್ತು ಸರ್ಕಾರ ನಿಮ್ಗೆ ಇಲ್ಲೇ ಕೊಟ್ಟಿದೆ, ಇಲ್ಲೇ ಓದೋ ಅವಕಾಶ ಕೊಟ್ಟಿದೆ. ಆವತ್ತು 100ಕ್ಕೆ 10ರಿಂದ 15 ಜನ ಮಾತ್ರ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕಳಿಸ್ತಾ ಇದ್ರು. ಇವತ್ತು 100ಕ್ಕೆ 100ರಷ್ಟು ಕಳಿಸ್ತಾ ಇದ್ದಾರೆ. ಪ್ರೈವೇಟ್ ಸ್ಕೂಲಲ್ಲಿ ಕೂಲಿ ಮಾಡುವ ಹೆಣ್ಮಕ್ಳು ಕೂಡ, ಕೂಲಿ ಮಾಡುವ ಮನೆಯಲ್ಲಿ ಕೂಡ ಹೆಣ್ಮಕ್ಳು ಎಲ್ಲರೂ ಕೂಡ ಪ್ರೈವೇಟ್ ಶಾಲೆಗೆ ಕಳಿಸ್ಬೇಕು ಅಂತ ಇದ್ದಾರೆ. ಆದ್ರೆ ಪ್ರೈವೇಟ್ ಶಾಲೆಗಿಂತ ನೀವು ಯೋಚನೆ ಮಾಡ್ಬೇಕು, ಸರ್ಕಾರಿ ಶಾಲೆಯಲ್ಲಿ ಇವತ್ತು ಇಷ್ಟು ರಿಸಲ್ಟ್ ಬಂದಿದೆ ಅಂತಂದ್ರೆ ನೀವೆಲ್ಲ ಕೂಡ ಯೋಚನೆ ಮಾಡ್ಬೇಕು. ನಮ್ಮಲ್ಲಿ ಎಷ್ಟು ಟೀಚರ್ಸ್ ನಮ್ಮಲ್ಲಿ ಶ್ರದ್ಧಾ ಭಕ್ತಿಯಿಂದ ಕಲ್ಸಿದ್ದಾರೆ, ನೀವು ಕೂಡ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಕಲ್ತಿದ್ದೀರಾ. ಬರೀ ಹೇಳ್ಕೊಟ್ಟಾಗ ಎಲ್ಲೋ ಮಾಸ್ಟರ್ಗಳು ಪಾಠ ಮಾಡ್ತಾರೆ, ಪಾಪ ಆ ಶ್ರದ್ಧೆಯಿಂದ ತಗೊಂಡು ಅವ್ರು ಮಾಡಿದಾರಲ್ಲ, ಅದಕ್ಕೆ ನೀವು ಪ್ರತಿಫಲ ಕೊಟ್ಟಿದ್ರೆ ಅವ್ರು ಎಷ್ಟು ಆನಂದ ಅಂತಂದ್ರೆ, ಅವ್ರ ಮಕ್ಕಳ IAS IPS ಪಾಸ್ ಆದಷ್ಟು ಖುಷಿ ಇರ್ತದೆ. ಯಾಕಂತಂದ್ರೆ ನಾವು ಯಾರು ವಿದ್ಯೆ ಕೊಡ್ತೀವಿ ಅವ್ರು ವಿದ್ಯಾವಂತರಾದಾಗ ಅವ್ರಿಗೆ ಬರುವಂತ ಖುಷಿ. ಯಾಕಂತಂದ್ರೆ ಪ್ರತಿ ವರ್ಷ 30ರಿಂದ 50 ಜನನ್ನ ತಯಾರು ಮಾಡಿ ಕಳಿಸ್ತಾ ಇರ್ತಾರೆ ಅವ್ರಿಗೆ ಒಂದು ಅವಕಾಶ. ಯಾಕಂದ್ರೆ ಎಲ್ರು ಕೂಡ ನಾವು ಭಾಷಣ ಮಾಡೋ 1 ಗಂಟೆಯಲ್ಲಿ ಹೊರಟ್ಬಿಡ್ಬೋದು. ಆದ್ರೆ ಅವ್ರಿಗೆ ಸಿಕ್ಕಂತ ಅವಕಾಶ ಎಂತದು ಅಂತಂದ್ರೆ ಸರಿಸುಮಾರು 30-35 ವರ್ಷ ಪಾಠ ಮಾಡೋ ಅವಕಾಶ ಸಿಗ್ತದೆ. ಆ 35 ವರ್ಷ ಎಷ್ಟು ಜನರನ್ನು ತಯಾರು ಮಾಡಿ ಕಳಿಸ್ತಾರೆ ಅಂತಂದ್ರೆ, ನೀವು ಸತ್ಪ್ರಜೆಗಳಾದಾಗ ಅವ್ರು ಖುಷಿ ಆಗ್ತದೆ. ನೋಡಿ ಪಾಪ ಅಲ್ಲಿ ನಾನು ಭಾಷಣ ಮಾಡ್ತಾ ಇದ್ದೀನಿ, ಅವ್ರು ಖುಷಿಯಾಗಿ ಏನೋ ಬೇರೆ ಮಾತಾಡ್ತಾ ಇದ್ದಾರೆ. ನಿಮ್ಗೋಸ್ಕರ ನಾನು ಮಾತಾಡ್ತಾ ಇರೋದು, ನಿಮ್ಗೇನಾದ್ರು ಒಂದು 4 ಹಿತವಚನ ಹೇಳೋಣ ಅಂತ. ನಿಮ್ ಕಾನ್ಸಂಟ್ರೇಷನ್ ಈ ಕಡೆ ಇಲ್ದಿದ್ರೆ ನಾನು ಮಾತಾಡಿ ವೇಸ್ಟ್. ಬೇಕಾದ್ರೆ ಕೂತ್ಕೊಳ್ತೀನಿ, ನಾನು ತೊಂದರೆ ಇಲ್ಲ. ನಮ್ಮಲ್ಲಿ ಇದರಲ್ಲಿ ಸಣ್ಣ ಸೇವೆಯನ್ನ ತನ್ನ ಇದರಲ್ಲಿ ಮಾಡ್ತಾ ಇರ್ತಕ್ಕಂಥ ಗಣೇಶ್ ಅವರೇ, ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರೇ, ನಮ್ಮ ವೇಣನ್ ಅವರೇ, ಶ್ರೀನಿವಾಸ್ ಅವರೇ, ಹಾಗೂ ಮುಖ್ಯ ಉಪಾಧ್ಯಾಯರೇ, ಹಾಗೂ ವಿದ್ಯಾರ್ಥಿನಿಯರೇ. ಯಾಕಂತಂದ್ರೆ ನಾವೆಲ್ಲರೂ ಕೂಡ ಎಲ್ಲೋ ಒಂದ್ ಕಡೆ ಎಡುತ್ತೀವಿ. ಎಡುವುದು 8ನೇ ಕ್ಲಾಸಿಂದ 2nd PUC ಪಾಸ್ ಆಗೋವರೆಗೂ. ಆ 2nd PUC ಈ 5 ವರ್ಷ ನೀವೇನಾದ್ರೂ ಕಾನ್ಸಂಟ್ರೇಷನ್ ಕೊಟ್ಬಿಟ್ರೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಯಾರು ಕೂಡ ಏನು ಮಾಡಕ್ಕಾಗೋದಿಲ್ಲ, ಕೆಡ್ಸಕ್ಕಾಗೋದಿಲ್ಲ, ನೀವು ಬದಲಾವಣೆ ಆಗೋದಿಲ್ಲ. ಆ ರೀತಿಯಲ್ಲಿ ನೀವು ಈ 5 ವರ್ಷ ಇದೆ, ಇದನ್ನ ಬಹಳ ಮುತುವರ್ಜಿಯಿಂದ ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಕನಸು ಅದನ್ನು ತಿಳ್ಕೊಂಡು ನೀವೆಲ್ಲರೂ ಕೂಡ ಚೆನ್ನಾಗಿ ಓದಬೇಕು, ಓದಿ ವಿದ್ಯಾವಂತರಾಗಬೇಕು, ಸಂಸ್ಕಾರವಂತರಾಗಬೇಕು. ಆ ರೀತಿಯಲ್ಲಿ ಆದಾಗ ಈ ಶಾಲೆಗೆ ಮತ್ತು ನಿಮಗೂ ಒಳ್ಳೆ ಹೆಸರು ಬರ್ತದೆ. ನಾನೆಲ್ಲ
ಏನು ಈ ಶಾಲೆಯ ಉಪಾಧ್ಯಾಯರಿಗೂ ಹಾಗೂ ಮುಖ್ಯ ಉಪಾಧ್ಯಾಯರಿಗೂ ವಿಶೇಷವಾಗಿ ಈಗ ತಾನೇ ಹೊಸದಾಗಿ ಇಲ್ಲಿಗೆ ಡೆಪ್ಯೂಷನ್ ಏನು ನಿಯೋಜನೆ ಆಗಿರ್ತಕ್ಕಂಥ ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ನನಗೆ ಮುಳಬಾಗಲ ಹೈಸ್ಕೂಲ್ ಅಲ್ಲಿ ಮೊದಲಿಂದ ಕೂಡ ಪರಿಚಯ ಇದ್ರು ಮಂಜುನಾಥ್ ಅವರು ಕೂಡ ಇವತ್ತು ಇಲ್ಲಿಗೆ ಬಂದಿದ್ದಾರೆ. ನಿಜವಾಗ್ಲೂ ಕೂಡ ನಿಮ್ಮಲ್ಲಿ ಒಗ್ಗಟ್ಟಿದ್ರೆ ವಿದ್ಯಾರ್ಥಿಗಳು, ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಟೀಚರ್ಸ್ ಅಲ್ಲಿ ನೀವು ಒಗ್ಗಟ್ಟಾಗಿ ಈ ಶಾಲೆಯನ್ನೇ ನಾನು ಯಾವ್ದಾದ್ರು ಒಂದು ಮುಖ್ಯ ಇದಕ್ಕೆ ಗುರಿ ತಗೊಂಡೋಗ್ಬೇಕು ಅಂತಕ್ಕಂಥ ಈ ಉದ್ದೇಶ ನಿಮ್ಮಲ್ಲಿದ್ದಾಗ ಆ ವಿದ್ಯಾರ್ಥಿಗಳು ಕೂಡ ನಿಮ್ಮ ದಾರಿಗೆ ಬರ್ತಾರೆ. ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತ ಹೇಳ್ತಾ ಸ್ವತಂತ್ರ ದಿನಾಚರಣೆ ಬಗ್ಗೆ ಅನೇಕ ಜನರು ತಿಳಿಸಿದ್ದಾರೆ. ಯಾಕೆಂತಂದ್ರೆ ನಮ್ಗೆ ಸ್ವತಂತ್ರ ಬಂದು 78 ವರ್ಷಗಳಾಗಿದೆ. ಅನೇಕ ಹಿರಿಯರ ಪ್ರಾಣದಾನದಿಂದ ಅನೇಕರು ತಮ್ಮ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಆಗ್ಲೇ ನಮ್ಮ ಶಂಕರಣ್ಣ ಅವರು ಹೇಳಿದ್ರು, ಹೆಬ್ಬಣಿ ನಾಗಪ್ಪನವರು, ಈಗ ಏನ್ ನಾಗಮೋಹನ್ ದಾಸ್ ಅವರು ಇದ್ದಾರೆ, ಅವ್ರ ತಂದೆಯವರು ಮುಖ್ಯ ಭಾಷಣಕಾರರು. ಇಲ್ಲಿಂದ ಗುಡಿಯಾತ್ಮ ಬೇರೆ ಕಡೆ ಎಲ್ಲ ಹೋಗ್ತಿದ್ರಂತೆ, ಏನೋ ಬೇರೆ ರಾಜ್ಯಗಳು ಕೂಡ, ಆಂಧ್ರಾಗೆಲ್ಲ ಕೂಡ, ಅಂತಂದ್ರೆ ಸ್ವತಂತ್ರ ಹೋರಾಟಗಾರರಲ್ಲಿ. ಅದೇ ರೀತಿಯಲ್ಲಿ ಎಂ ವಿ ವೆಂಕಟಪ್ಪ ಅವರು ಇರ್ಬೋದು, ಎಂ ವಿ ಕೃಷ್ಣಪ್ಪ ಅವರು ಇನ್ನ ಅನೇಕರಿದ್ದಾರೆ. ಈ ತರ ನಮ್ಮ ಸ್ವತಂತ್ರ ತಂದುಕೊಟ್ಟವರು. ಸ್ವತಂತ್ರ ಅಂದ್ರೆ ಏನು ಅಂತಂದ್ರೆ ಬಹಳ ವರ್ಷಗಳಾಯ್ತಲ್ಲ, 78 ವರ್ಷ. ಅದು ಒಂದು ಹಬ್ಬ ಬಿಡಿ, ಏನೋ ಒಂದು ಸ್ವತಂತ್ರ ಇದು ಭಾಷಣ ಮಾಡ್ತಾರೆ ಇದು ಅಂತ. ಆದ್ರೆ ಅದಕ್ಕೆ ಮೊದಲು ನಾವು ಗುಲಾಮರಾಗಿದ್ದೀವಿ. ಆಂಗ್ಲರು, ಪೋರ್ಚುಗೀಸರು, ಡಚ್ಚರು, ಈ ತರ ಅನೇಕ ರಾಷ್ಟ್ರಗಳು ನಮ್ಮನ್ನ ಹೆಂಗ್ ಬೇಕೋ ಹಂಗ ಹಾಳು ಮಾಡ್ಕೊಂಡು ನಮ್ಮಲ್ಲಿ ಇರ್ತಕ್ಕಂಥ ಸಂಪತ್ತನ್ನೆಲ್ಲ ಲೂಟಿ ಮಾಡ್ಕೊಂಡು ಹೋಯ್ತು. ಪೂರ್ತಿ ನಮ್ಮ ಹೇಳ್ತಿದ್ರು ವಜ್ರ ವೈಡೂರುಗಳನ್ನ, ಈಗ ರಾಗಿ ಇದೆಲ್ಲ ಹೆಂಗೆ ನಾವು ಸಂತೆಗಳಲ್ಲಿ ಮಾರ್ತಿದ್ವಿ ಆ ತರ ಏನು ಅಳತೆ ಮಾಡಿ ಕೊಡ್ತಿದ್ವಿ, ಮಾರ್ತಾ ಇದ್ರು ಅಂತ. ತೂಕ ಅಲ್ಲ. ಇವತ್ತೊಂದು ಗ್ರಾಮ್ ಬಂಗಾರ ತಗೋಬೇಕಾದ್ರೆ 7500 ಆಗಿದೆ. ಅಲ್ಲ, ಕೊಂಡ್ಕೊಳ್ಳಂಗೆ ಇಲ್ಲ, ಆ ರೀತಿಯಲ್ಲಿದೆ. ಆದ್ರೆ ಅಂತ ಸಂಪತ್ಭರಿತ ರಾಷ್ಟ್ರವನ್ನ ಇವತ್ತು ಬಡ ರಾಷ್ಟ್ರ ಮಾಡಿ ಹೊರಟು. ಆದ್ರೂ ಕೂಡ ದುಡ್ಡುಗಳಿಲ್ಲ ನಮ್ಮ ಭಾರತ ದೇಶ. ಇವತ್ತು ಭಾರತ ದೇಶ ಮತ್ತೆ ಪ್ರಪಂಚದಲ್ಲಿ 5ನೇ ಸ್ಥಾನಕ್ಕೆ ಬಂದಿದ್ದೇವೆ. ಇನ್ನು 3-4 ವರ್ಷಗಳಲ್ಲಿ ನಾವು 3ನೇ ಸ್ಥಾನಕ್ಕೆ ಬರ್ತೇವೆ. ಅದೇ 48ಕ್ಕೆ, ಏನ್ 47ರಲ್ಲಿ ಸ್ವತಂತ್ರ ನಮ್ಗೆ ಅರ್ಧರಾತ್ರಿಯಲ್ಲಿ ಬಂತು, ಆಗಸ್ಟ್ 14. ನೆಕ್ಸ್ಟ್ 48ಕ್ಕೆ 100ನೇ ವರ್ಷಕ್ಕೆ ನಾವು 1ನೇ ಸ್ಥಾನಕ್ಕೆ ಬರೋಕ್ಕೆ ಎಲ್ಲಾ ಪ್ರಯತ್ನ ಕೂಡ ದೇಶದಲ್ಲಿ ನಡೀತಾ ಇದೆ. ಇವತ್ತು ವೀರೇಂದ್ರ ಹೆಗ್ಗಡೆ ಅವ್ರನ್ನ ಅಂತ ಒಳ್ಳೆಯ ಸಾಮಾಜಿಕ ಸೇವೆಯನ್ನು ಮಾಡಿದಂತವ್ರನ್ನ ಗುರುತಿಸಿ ಇವತ್ತು ರಾಜ್ಯಸಭಾ ಮೆಂಬರ್ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಕೂಡ ಒಂದು ಧನ್ಯವಾದವನ್ನು ಹೇಳ್ಬೇಕು ಅಂತ ಹೇಳ್ತಾ ಈ ಸಮಯದಲ್ಲಿ ನಾನು ಒಂದು ಹೇಳಕ್ ಇಚ್ಛೆ ಪಡ್ತೇನೆ. ಯಾರಾದ್ರೂ ನಮ್ಮ ಪೇರೆಂಟ್ಸ್ ಇದ್ದೀರಿ, ಇಲ್ಲಿ ಯಾರಾದ್ರೂ BE, MBBS ಅಥವಾ ITI ಅಥವಾ ಏನು ಈ ವೃತ್ತಿಪರ ಕೋರ್ಸ್ ಅಂತಂದ್ರೆ ITI, BE ಮತ್ತೆ ನಮ್ಮ ಡಿಪ್ಲೊಮೊ ಇಂತ ಓದುವಂತ ವಿದ್ಯಾರ್ಥಿಗಳು ಯಾರಾದ್ರೂ ಇದ್ರೆ ನಮ್ಮಲ್ಲೇ ತಿಮ್ರಾವತ್ನಹಳ್ಳಿಯಲ್ಲಿ ಗ್ರಾಮವನ್ನು ಏನು ಇದಿದೆ ಆಫೀಸು, ಅಲ್ಲಿ ಹೋಗಿ ನೀವು ಅಕ್ಟೋಬರ್ ಅಲ್ಲಿ ಓಪನ್ ಆಗತ್ತೆ. ನೀವು ಅಪ್ಲಿಕೇಶನ್ ಹಾಕಿದ್ರೆ BE ಓದೋರಿಗೆ ಪ್ರತಿ ತಿಂಗಳು 1,000 ರೂಪಾಯಿ ಅವ್ರಿಗೆ ಪ್ರೋತ್ಸಾಹಧನ ಧರ್ಮಸ್ಥಳ ಕ್ಷೇತ್ರ ಕೊಡ್ತದೆ. ಅದು ಯಾವುದೇ ವಿದ್ಯಾರ್ಥಿ ಇರ್ಬೋದು, ಆ ವಿದ್ಯಾರ್ಥಿಗೆ ಜಾತಿ ಭೇದ ಏನೂ ನೋಡೋದಿಲ್ಲ, 1000 ರೂಪಾಯಿ ಕೊಡ್ತದೆ. ಅದೇ ರೀತಿಯಲ್ಲಿ ಡಿಪ್ಲೊಮಾ ಓದುವಂತ ಹುಡುಗರಿಗೆ 600 ರೂಪಾಯಿ ಕೊಡ್ತದೆ. ಅದೇ ರೀತಿಯಲ್ಲಿ ITI ಓದೋರಿಗೆ 400 ರೂಪಾಯಿ ಕೊಡ್ತದೆ. ಆ ರೀತಿಯಲ್ಲಿ ಏನು ಯಾವ ಕ್ಯಾಟಗರಿ ಅವ್ರ ಕೋರ್ಸ್ ಮುಗಿಯೋವರೆಗೂ ಅವ್ರಿಗೆ ಪ್ರತಿ ತಿಂಗಳು ಮಾಸಾಸನ ಬರ್ತದೆ. ಅದನ್ನೆಲ್ಲ ಕೂಡ ಗೌರವಧನ, ಪ್ರಸಾದ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಪ್ರಸಾದ ಸಿಗ್ಬೇಕಾದ್ರೆ ನಾವು ಕೂಡ ಅದೃಷ್ಟ ಮಾಡಿರ್ಬೇಕು ಅಂತ ಒಂದು ಪ್ರಸಾದವನ್ನ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಓದ್ತಾ ಇದ್ರು ಕೂಡ, ನೀವೆಲ್ಲ ಕೂಡ ಈಗ ಇದಕ್ಕೆ ಎಲಿಜಿಬಲ್ ಅಲ್ಲ, ಆದ್ರೂ ಕೂಡ ನಿಮ್ಮ ಮನೆಯಲ್ಲಿ ಯಾರಾದ್ರೂ BE ಅಥವಾ ITI ಅಥವಾ MBBS ಇಂತ ಓದೋರು ಇದ್ರೆ ಆ ಮಕ್ಕಳನ್ನ ನೀವು ನವೆಂಬರ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆಲ್ಲ ಕೂಡ ಸಿಗ್ತದೆ. ಆ ರೀತಿಯಲ್ಲಿ ನೀವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೋಬೇಕು. ವಿದ್ಯಾರ್ಥಿಗಳಿಗೆ ಮಗದೊಮ್ಮೆ ಹೇಳ್ತೀನಿ, ನಿಮ್ಮ ಈ 5 ವರ್ಷದ ಏನು ಸಮಯ ಇದೆ, ಈ 5 ವರ್ಷ ನೀವು ಬಹಳಷ್ಟು ಮುತುವರ್ಜಿಯಿಂದ ಓದಿದ್ರೆ ನೀವು ಸಮಾಜದಲ್ಲಿ ಒಳ್ಳೆಯವರಾಗ್ತೀರಾ, ಒಳ್ಳೆಯ ವಿದ್ಯಾವಂತರಾಗ್ತೀರಾ ಅಂತ ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತಾ.